ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 27ನೇ ಪಾತ್ರ ಪರಿಚಯ ಈ ದಿನ. ಆಸ್ತಿಕ ಸರ್ಪರಕ್ಷಕ ಅವರ ಬಗ್ಗೆ ಒಂದಿನಿತು ಸಣ್ಣದಾದ ಮಾಹಿತಿ. ತಪಸ್ವಿ ಜರತ್ಕಾರು ಮತ್ತು ವಾಸುಕಿಯ ತಂಗಿಯಾದ ಜರತ್ಕಾರು ಇವರ ಮಗನೇ ಮಹಾಧರ್ಮಿಷ್ಠನಾದ ಆಸ್ತಿಕ. ಈತನು ಪ್ರಮತಿ ಎಂಬ ಗುರುವಿನ ಬಳಿ ವೇದಶಾಸ್ತ್ರವನ್ನು ಕಲಿತು ಚಿಕ್ಕ ವಯಸ್ಸಿಗೆ ಸಕಲ ಕಲಾಶಾಸ್ತ್ರ ಪಾರಂಗತನಾಗಿದ್ದ. ಜನಮೇಜಯನು ಮಾಡುತ್ತಿದ್ದ ಸರ್ಪಯಾಗಕ್ಕೆ ಹೋಗಿ ಹಾವುಗಳ ಸಂಪೂರ್ಣ ವಿನಾಶವನ್ನು ತಡೆದ ಮಹಾನುಭಾವ ಎಂದು ಈತ ಪ್ರಸಿದ್ಧಿಯಾಗಿದ್ದಾನೆ. ಜರಾತ್ಕರು ಋಷಿ ಪತ್ನಿಯಿಂದ ದೂರವಾದದ್ದೇ ಒಂದು ಕತೆ. ಜರಾತ್ಕಾರು ತನ್ನ ಹೆಂಡತಿಯ ಜೊತೆ ಪುಷ್ಕರ ತೀರ್ಥದಲ್ಲಿ ವಾಸ ಮಾಡುತ್ತಿದ್ದ. ಒಂದು ಸಂಜೆ ತನ್ನ ಹೆಂಡತಿಯ ತೊಡೆಯ ಮೇಲೆ ಮಲಗಿದವನು ಸಂಜೆ ಮುಗಿಯುತ್ತಾ ಬಂದರೂ ಅಹ್ನಿಕಕ್ಕೆ ಏಳಲಿಲ್ಲ. ಹೆಂಡತಿ ಎಬ್ಬಿಸಿದಾಗ ಭಯಂಕರವಾಗಿ ಕೋಪಿಸಿಕೊಂಡು ಆ ತಕ್ಷಣದಲ್ಲೇ ಅವಳನ್ನು ತ್ಯಜಿಸಿ ಹೊರಡಲು ಸಿದ್ಧನಾದ. ಆಗ ವಿನಮ್ರಳಾಗಿ ನನ್ನ ಗರ್ಭದ ಗತಿ ಏನು ಎಂದು ಜರತ್ಕಾರು ರಮಣಿ ಕೇಳಿದಳಂತೆ. ಆಗ ಜರತ್ಕಾರು ಅಸ್ಥಿ ಎಂದು ಹೇಳಿ ಸಂತಾನ ಪ್ರಾಪ್ತಿಯನ್ನು ಸೂಚಿಸಿದ. ಈ ಆಸ್ತಿ ಎಂಬ ಶಬ್ದಾಶ್ವಾಸನೆಯ ಕಾರಣದಿಂದ ಮಗುವಿಗೆ ಆಸ್ತಿಕನೆಂದೇ ಹೆಸರಾಯಿತು. ಮಹಾಭಾರತವನ್ನು ಕೆಲವರು ಆಸ್ತಿಕನ ಕಥೆಯಿಂದ ಆರಂಭಿಸುತ್ತಾರೆ. ತಪೋವೀರ್ಯನೂ ಬಲೋಪೇತನೂ ಆದ ಈತ ವೇದಾಂಗ ಪಾರಂಗತನೂ ಆಗಿದ್ದ. ವಾಸುಕಿಯ ಮನೆಯಲ್ಲಿ ಬೆಳೆದ ಪರಮೇಶ್ವರನೇ ಈತನಿಗೆ ವೇದಾಂಗಗಳನ್ನು ಕಲಿಸಿದವನೆಂಬ ಪ್ರತೀತಿ ಇದೆ. ಮುಂದೆ ಪುಷ್ಕರ ತೀರ್ಥದಲ್ಲಿ ಬಹುಕಾಲ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದು ಕೈಲಾಸದಲ್ಲಿ ತಾಯಿಯೊಂದಿಗೆ ಸ್ವಲ್ಪ ಸಮಯ ಇದ್ದ. ಮುಂದೆ ಜನಮೇಜಯ ರಾಜನು ತನ್ನ ತಂದೆಯನ್ನು ಕಚ್ಚಿ ಸಾಯಿಸಿದ ಸರ್ಪಗಳ ಮೇಲೆ ದ್ವೇಷ ಸಾಧಿಸಿ ಸರ್ಪಸತ್ರ ಎಂಬ ಯಾಗ ಮಾಡಿ ಸರ್ಪಕುಲವನ್ನೆಲ್ಲ ಕೊಲ್ಲುವ ಭೀಕರ ಕೃತ್ಯದಲ್ಲಿ ತೊಡಗಿದ್ದ ಸಂಗತಿ ಆಸ್ತಿಕನಿಗೆ ತಿಳಿಯಿತು. ಅಲ್ಲದೆ ತಕ್ಷಕನನ್ನು ಕೊಲ್ಲಲು ಎಲ್ಲ ಪ್ರಯತ್ನಗಳು ನಡೆಯುತ್ತಿದೆ ಎಂದು ಆಸ್ತಿಕನಿಗೆ ಗೊತ್ತಾಯಿತು. ತಕ್ಷಕನು ಭಯದಿಂದ ಇಂದ್ರನ ಮಂಚಕ್ಕೆ ಸುತ್ತಿಕೊಂಡಿದ್ದ. ಋಷಿಗಳ ಮಂತ್ರಶಕ್ತಿಯಿಂದ ಇಂದ್ರ ಸಹಿತವಾಗಿ ಅವನ ಮಂಚವು ಯಜ್ಞಕುಂಡದ ಬಳಿಗೆ ಬಂದಿತು. ಇಂದ್ರ ಹೆದರಿ ಹಾವನ್ನು ಕೈಬಿಟ್ಟು ತಾನು ಉಳಿದುಕೊಂಡ. ತಕ್ಷಕ ಇನ್ನೇನು ಯಜ್ಞಕುಂಡಕ್ಕೆ ಬೀಳಬೇಕು. ಆಗ ಆಸ್ತಿಕ ಬಂದು ತನ್ನ ತಪಶಕ್ತಿಯಿಂದ ಅದು ಬೀಳದಂತೆ ತಡೆದ. ಜನಮೇಜಯ ಆಸ್ತಿಕನ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವನ ಉಪದೇಶದಂತೆ ಯಜ್ಞವನ್ನು ನಿಲ್ಲಿಸಿದ. ಹೀಗೆ ಆಸ್ತಿಕ ಮಾಡಿದ ಮಹತ್ ಕಾರ್ಯ ಎಂದರೆ ಸರ್ಪಕುಲದ ಕೊಲೆಯನ್ನು ತಪ್ಪಿಸಿದ್ದು. ಆಸ್ತಿಕನ ಹೆಸರು ಹೇಳಿದರೆ ಹಾವಿನ ಭಯ ಇರುವುದಿಲ್ಲ ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಆಸ್ತಿಕ, ಅಸಿತ, ಅರ್ತಿಯಾತ್ ಮತ್ತು ಸುನೀತ ಈ ಹೆಸರುಗಳನ್ನು ಸ್ಮರಿಸುವವರಿಗೆ ಸರ್ಪಬಾಧೆ ಇರುವುದಿಲ್ಲ ಎಂದು ಹಾವುಗಳೇ ಆಸ್ತಿಕನಿಗೆ ಆಶ್ವಾಸನೆ ಕೊಟ್ಟವಂತೆ. ಇವನ ವಿದ್ಯಾಬುದ್ಧಿಗಳನ್ನು ಮೆಚ್ಚಿಕೊಂಡ ಜನಮೇಜಯನು ಸುಪ್ರೀತನಾಗಿ ಆಸ್ತಿಕನನ್ನು ಸನ್ಮಾನಿಸಿದ. ಈ ಕಥೆಯಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ಸೂರ್ಯ ಮುಳುಗುತ್ತಾ ಬಂದನೆಂದು ಹೆದರಿ ಗಂಡನನ್ನು ಸಂಧ್ಯಾಹ್ನಿಕಕ್ಕೆ ಎಬ್ಬಿಸಲು ಹೊರಟು ಹೆಂಡತಿಗೆ ತಡವಾದರೆ ಗಂಡನ ಶಾಪದ ಹೆದರಿಕೆ. ಆದರೆ ಜರಾತ್ಕಾರು ಯಾವ ಮಟ್ಟದ ಸಾಧಕನೆಂದರೆ ತಾನು ಎಚ್ಚರಗೊಳ್ಳದಿದ್ದರೆ ಸೂರ್ಯನೇ ಹೆದರಿ ಮುಳುಗುತ್ತಿರಲಿಲ್ಲ ಎಂಬ ಆತ್ಮವಿಶ್ವಾಸ ಹೇಗಿದೆ. ಇದಿಷ್ಟು ಆಸ್ತಿಕನ ಬಗೆಗಿನ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.